ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಿನ್ನೆ ಬಿದಿರು ಫಾಲ್ಸ್ ಎಲ್ಲ ಕಟ್ ಮಾಡೋಕ್ಕಾಗಿಲ್ಲ ಅಂತ ಇವತ್ತು ಕೂಡ ಮಿಷಿನ್ ತರಿಸಿ ಕಟ್ ಮಾಡಿದ್ರು. ಹಾಗೆ ನೈಟು ಕಜ್ಜಾಯ ಮಾಡೋಣ ಅಂತ ಹೇಳಿ ಅಕ್ಕಿನೇ ಉಣಿ ಹಾಕಿದ್ವಿ. ಹಾಗೆ ಫಸ್ಟ್ ತಿಂಡಿ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ಚಪಾತಿ ಮತ್ತು ಕುಂಬಳಕಾಯಿ ಅವರೆಕಾಳು ಹಾಕಿ ಸಾಂಬಾರು ಥರ ಮಾಡಿ ಚಪಾತಿ ಮಾಡಿ ಎಲ್ಲರಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ಮಾಡೋಣ ಅಂತ ತಿಂಡಿ ಮಾಡಿಕೊಂಡು, ಹಾಗೆ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡೋಣ ಅಂತ ಅಕ್ಕಿನೂ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀವಿ, ಹುರ್ಕೋತಾ ಇದ್ದೀವಿ. ಮಿಲ್ಲಿಗೆ ಕೊಟ್ಬಿಡೋಣ ಅಂತ ಹೇಳಿ ಅಕ್ಕಿನೂ ಕೂಡ ಬಿಸಿ ಮಾಡಿ ಜೊತೆಯಲ್ಲಿ ಹಾಗೆ ಕಜ್ಜಾಯ ಮಾಡೋಣ ಅಂತ ಅಕ್ಕಿ ನೆನೆ ಹಾಕಿದ್ವಲ್ಲ ಅದನ್ನೂ ಕೂಡ ಕೊಡೋಣ ಅಂತ ಎರಡನ್ನೂ ಕೂಡ ಒಟ್ಟಿಗೆ ಕೊಡೋಣ ಅಂತ ಕೊಟ್ಟು ಕಳಿಸ್ವಿ. ಮಕ್ಕಳಿಬ್ಬರು ಆಟ ಆಡ್ಕೊತಾ ಇದ್ರು. ಸರಿ, ಅಷ್ಟರಲ್ಲಿ ನಾವು ಕಜ್ಜಾಯ ಪಾಕ ಎತ್ತೋಣ ಅಂತ ಬಂದ್ವಿ. ಹಾಗೆ ಕಜ್ಜಾಯ ಪಾಕ ನಾವೇ ಎತ್ತೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಕಜ್ಜಾಯ ಮತ್ತು ತಂಬಿಟ್ಟು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಅಂತ ನಾವೇ ಟ್ರೈ ಮಾಡ್ತಾಯಿದ್ದೀವಿ ಫಸ್ಟ್ ಟೈಮು. ಇವಾಗ ಪಾಕ ಎಲ್ಲ ಬಂದಿದೆ ಅಂತ ಚೆಕ್ ಮಾಡ್ಕೊತಾ ಇದ್ವಿ. ಹಾಗೆ ಪಾಕ ಎಲ್ಲ ಬಂದಮೇಲೆ ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿದ್ವಿ. ಫೈನಲಿ ಕಜ್ಜಾಯ ಯಾವ ರೀತಿ ಬಂತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಅಷ್ಟರಲ್ಲೇ ಫಸ್ಟ್ ಎತ್ತಿ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತು ಸಿಸ್ಟರ್ ಇಬ್ಬರು ಕೂಡ ಎತ್ತಾ ಇದ್ವಿ. ಹಾಗೆ ಇನ್ನೂ ಸ್ವಲ್ಪ ಹಸಿಟ್ಟಿತ್ತು. ಸರಿ, ಅದನ್ನು ಕೂಡ ಎತ್ಕೊಳ್ಳೋಣ ಅಂತ ಸ್ವಲ್ಪ ಹಾಕಿ ಅದನ್ನು ಕೂಡ ಎತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಹಾಗೆ ನನ್ನ ಮಗಳು ಓಡಾಡ್ತಾ ಇದ್ಲು, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸರಿ ಕೂತ್ಕೊ ಅಂತ ಹೇಳಿ ಕೂರಿಸಿದ್ವಿ. ಆದರೆ ಅವಳು ಆಟ ಆಡ್ತಾ ಇದ್ದಾಳೆ ನೋಡಿ, ಏನು ಕೆಲಸನೂ ಮಾಡಿಬಿಡೋಲ್ಲ. ಸರಿ ಅಂತ ಹೇಳಿ ಎಲ್ಲನೂ ಎತ್ತಿ ಪಾಕನೆಲ್ಲ ಎತ್ತಿ ಇಟ್ಕೊಂಡು ಲಾಸ್ಟಲ್ಲೂ ಮಲಗಿಸ್ಬಿಟ್ಟು ಉಯ್ಕೊಳ್ಳೋಣ ಅಂತ ಹೇಳಿ ಬಿಸಿ ಅಂತ ಆರಲಿ ಅಂತ ಸ್ವಲ್ಪ ಹೊತ್ತು ಉಯ್ಲಿಲ್ಲ. ಹಾಗೆ ಎತ್ತಿ ಇಟ್ಕೊಂಡು ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು. ಅದಕ್ಕೆ ಸರಿ ಪಾಕ ಎತ್ತಿ ಕಜ್ಜಾಯ ಪಾಕ ಎತ್ತಿ ಇಟ್ಕೊಂಡು ಆಮೇಲೆ ಉಯ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತು ಸಿಸ್ಟರ್ ಇಬ್ಬರು ಎತ್ಕೊಂಡ್ವಿ. ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಎತ್ತಿ ಫಸ್ಟ್ ಎತ್ತಿದ್ವಲ್ಲ ಆ ಬೋಸಿಗೆ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಇಟ್ಕೊಂಡು ಫೈನಲಿ ಈ ಥರ ಇದೆ. ಇವಾಗ ಮನೆ ಕ್ಲೀನಿಂಗ್ ಮಾಡೋಕ್ಕಂತ ಹೋಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ. ತುಂಬ ಗಲೀಜಾಗೋಗಿತ್ತು. ಕಜ್ಜಾಯ ಮಾಡಿ ಎಲ್ಲ ನೀಟಾಗಿರಲಿ ಅಂತ ಹೇಳಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲ ಕ್ಲೀನಿಂಗ್ ಮಾಡಿ ಮುಗಿಸ್ತೀವಿ. ಅಷ್ಟರಲ್ಲಿ ಟೈಮು 2:30 ಅಷ್ಟೊತ್ತು ಆಗೋಗಿತ್ತು. ಅದಕ್ಕೆ ಸರಿ ಊಟ ಮಾಡೋಣ ಅಂತ ಊಟ ಮಾಡಿಕೊಂಡು, ಹಾಗೆ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟಿಗೆ ಕೊಬ್ಬರಿ, ಕಡಲೆ ಬೀಜ ಮತ್ತು ಎಳ್ಳು ಮತ್ತು ಹುರಿಗಡಲೆ ಎಲ್ಲನೂ ಕೂಡ ಬಿಸಿ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಎಲ್ಲನೂ ಹಸಿಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ಇಟ್ಕೊಂಡ್ವಿ. ಶಿವರಾತ್ರಿ ಹಬ್ಬಕ್ಕೆ ಮಾಡೋಕ್ಕಂತ ಸಪ್ರೇಟಾಗಿ ಪೂಜೆಗೆ ಅಂತ ಇಟ್ಕೊಂಡು ಇವಾಗ ತಂಬಿಟ್ಟು ಮಾಡೋಣ ಅಂತ ಪಾಕ ಮಾಡ್ತಾ. ಇವಾಗ ತಂಬಿಟ್ಟು ನಾನೇ ಫಸ್ಟ್ ಟೈಮ್ ಎತ್ತಿರೋದು, ಚೆನ್ನಾಗಿ ಬಂದಿದೆ ನೋಡಿ. ಈಗ ಫೈನಲ್ ಈ ಥರ ಆಗಿದೆ. ನೆಕ್ಸ್ಟು ಕಜ್ಜಾಯ ಪಾಕ ಎತ್ತಿರೋದನ್ನು ಕೂಡ ಬಿಸಿಗೆ ಬಿಡೋಣ, ಹೇಗೆ ಬರುತ್ತೆ ನೋಡೋಣ ಅಂತ ಬಿಡ್ತಾ ಇದ್ದೀವಿ ನಾನು ಮತ್ತು ಸಿಸ್ಟರ್. ಅದಕ್ಕೆ ಏನೇನು ಬೇಕೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಮಕ್ಕಳನ್ನೆಲ್ಲ ಮಲಗಿಸಿ ಇವಾಗ ಕಜ್ಜಾಯನೂ ಕೂಡ ಜೊತೆಲೇ ಉಯ್ಯೋಣ ಅಂತ ಹೇಳಿ ಉಯ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಾಡಿರೋದಲ್ವ, ಚೆನ್ನಾಗೇ ಬಂದಿದೆ. ಎಳ್ಳು ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಎಳ್ಳು ಕೂಡ ಹಾಕಿ ಇವಾಗ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಅವಳು ಬೇಯಿಸ್ತಾ ಇದ್ದಾಳೆ, ನಾನು ಬಿಡ್ತಾ ಇದ್ದೆ. ಶಿವರಾತ್ರಿ ಹಬ್ಬಕ್ಕೆ ವಸ್ತ್ರ ಕೊಡೋರಿಗೆ ಅಂತ ಕಜ್ಜಾಯ ಮಾಡ್ತಾಯಿದ್ನು. ನೋಡೋಣ ನಾವೇ ಟ್ರೈ ಮಾಡೋಣ, ವರ್ಷ ಒಂದೇ ಥರ ಮಾಡೋದು ಬೇಡ ಅಂತ ವೆರೈಟಿ ಟ್ರೈ ಮಾಡೋಣ ಅಂತ ಕಜ್ಜಾಯ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಫೈನಲಿ ಹೀಗಿದೆ ನೋಡಿ ಕಜ್ಜಾಯ. ಬರೀ ಸ್ವೀಟ್ ತಿನ್ನೋಕ್ಕಾಗಲ್ಲ ಅಂತ ಖಾರ ಐಟಮ್ ಮಾಡೋಣ ಅಂತ ನಿಪ್ಪಿಟ್ಟು ಮಾಡ್ತಾ, ಹಾಗೆ ನಾನು ಮತ್ತು ಸಿಸ್ಟರ್ ಇಬ್ಬರು ನಿಪ್ಪಿಟ್ಟು ಹೊತ್ಕೊಂಡು ಹಾಗೆ ಅತ್ತನೇ ಬೇಯಿಸಿ ಅಂತ ಹೇಳಿ ಅವ್ರು ಬೇಯಿಸ್ತಾ ಇದ್ದರು. ಹಾಗೆ ಒಂದು ವಿಡಿಯೋ ಮಾಡ್ತಾ, ಇವತ್ತಂತೂ ನಿನ್ನೆಗಿಂತನೂ ತುಂಬ ಕೆಲಸ ಜಾಸ್ತಿ. ಯಪ್ಪ ದೇವರೇ, ನಿನ್ನೆ ಎಷ್ಟು ಬೆಟರ್ ಆಗಿತ್ತು. ಮತ್ತು ಹಾಗೆ ನಾಳೆ ದೋಸೆ ಅಂತ ಹಿಟ್ಟೆಲ್ಲ ಆಡಿಸಿ ಇಟ್ಟಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.